ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಹೀಗೆ ಕೆಲವು ಭಿನ್ನರಾಶಿಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಕಂಡು ಹಿಡಿಯೋಣ. ಎಸ್, ಓಕೆ. ಸೊ ಭಿನ್ನರಾಶಿಗಳ ಮೊತ್ತ ಕಂಡು ಹಿಡಿಯಬೇಕಾದ್ರೆ ಮೊದಲನೇ ಹಂತ ಛೇದದಲ್ಲಿರುವ ಸಂಖ್ಯೆ ಒಂದೇ ಆಗಿದೆಯಾ ಬೇರೆ ಬೇರೆ ಆಗಿದೆಯಾ ಅಂತ ನೋಡಬೇಕು. ಹೌದಲ್ಲ ಮಕ್ಕಳೇ? ಯಾಕೆಂದ್ರೆ ಛೇದ ಸಮ ಇದ್ದಾಗ ಒಂದು ರೀತಿ ಸಂಕಲನ ಮಾಡ್ತೀವಿ, ಛೇದ ಸಮ ಇಲ್ಲದೆ ಇದ್ದಾಗ ಒಂದು ರೀತಿ ಸಂಕಲನ ಮಾಡ್ತೀವಿ. ಹಾಗಾಗಿ ಸಮ ಇದೆಯಲ್ಲ ನೋಡಬೇಕು. ಛೇದ ನೋಡಿ ಸಮ ಇದೆಯಾ ಇಲ್ವಾ? ದತ್ತ ಭಿನ್ನರಾಶಿಗಳ ಛೇದ ಸಮ ಇದ್ರೆ ಏನ್ ಮಾಡ್ಬೇಕು? ಛೇದದಲ್ಲಿರುವ ಸಂಖ್ಯೆ ಎಷ್ಟು? 10ನ ಹಾಗೆ ಬರ್ಕೊಡಿ. ಹಾಗೆ ಬರ್ಕೊಂಡು ಅಂಶದಲ್ಲಿರೋ ಸಂಖ್ಯೆಗಳನ್ನ ಕೂಡ್ಬೇಕು. ಎಷ್ಟರಲ್ಲಿ? 9. ಆ ಕಡೆ ಎಷ್ಟಿದೆ? 3. ಸೊ ಎರಡನ್ನೂ ಕೂಡಿ ಎಷ್ಟಾಯ್ತು? 12. 12 ಡಿವೈಡೆಡ್ ಬೈ 10. 10ನೇ 12. ಎಸ್, ಹೌದಪ್ಪ, 10ನೇ 12 ಅನ್ನೋ ಸಂಖ್ಯೆ ಸಿಕ್ತು. ಹೀಗೆ ಕೂಡಿದಾಗ ಬರೋ ಈ ಮೊತ್ತವನ್ನು ಏನಂತ ಕರಿತೇವೆ? ಕೂಡಿದಾಗ ಬರೋ ಈ ಸಂಖ್ಯೆಗೆ ಏನಂತ ಕರಿತೀವಿ? ಮೊತ್ತ ಅಂತ ಹೇಳ್ತವೆ, ಸಮ್ ಅಂತ ಹೇಳ್ತವೆ. ಎಸ್ ಮಕ್ಕಳೇ, ಈಗ ಬಂದಿರುವಂತಹ ಮೊತ್ತ ಏನಿದೆ, ಮೊತ್ತದಲ್ಲಿ ಛೇದಗಳ ಸಂಖ್ಯೆ ಹೇಗಿದೆ? ಅಂಶಕ್ಕಿಂತ ಛೇದ ಚಿಕ್ಕದಾಗಿದೆ. ಛೇದ ಚಿಕ್ಕದಾಗಿದೆ, ಅದಕ್ಕೆ ಏನಂತ ಕರೀತಾರೆ ಮಕ್ಕಳೇ? ಭಿನ್ನರಾಶಿ ನೆನ್ಪುಂಟಲ್ಲ, ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತೆ ಮಿಶ್ರ ಭಿನ್ನರಾಶಿ ಅಂತಾರೆ. ಛೇದ ದೊಡ್ಡದಾಗಿತ್ತು ಅಂದ್ರೆ ಅದಕ್ಕೆ ಸಮಭಿನ್ನ ರಾಶಿ ಅಂತ ಹೇಳ್ತವೆ. ಒಂದು ವೇಳೆ ಛೇದದಲ್ಲಿರೋ ಸಂಖ್ಯೆ ಚಿಕ್ಕದಾಗಿದ್ರೆ ವಿಷಮ ಭಿನ್ನ ರಾಶಿ ಅಂತಾರೆ. ಒಂದು ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿ ಇದ್ರೆ ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಛೇದ ಹೇಗಿದೆ? ಚಿಕ್ಕದಾಗಿದ್ರೆ ಅದಕ್ಕೆ ಏನಂತಾರೆ? ವಿಷಮ ಭಿನ್ನ ರಾಶಿ ಅಂತ ಹೇಳ್ತವೆ ಮಕ್ಕಳ. ಇದಕ್ಕೆ ವಿಷಮ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೇವೆ, ವಿಷಮ ಭಿನ್ನ ರಾಶಿ ಅಂತವೆ. ಮಕ್ಕಳೇ, ನಿಮಗೆ ಗೊತ್ತಿರಬೇಕು, ಸಾಮಾನ್ಯವಾಗಿ ಭಿನ್ನರಾಶಿಗಳ ನಾವು ಮೊತ್ತ ಕಂಡುಹಿಡಿದಾಗ, ವ್ಯತ್ಯಾಸ ಕಂಡುಹಿಡಿದಾಗ ಬರುವಂತಹ ಉತ್ತರ ಏನಿದೆ ಅದು ಯಾವಾಗಲೂ ಒಂದು ಸಮಭಿನ್ನ ರಾಶಿಯ ರೂಪದಲ್ಲಿರಬೇಕು, ಇಲ್ಲ ಮಿಶ್ರ ಭಿನ್ನ ರಾಶಿಯ ರೂಪದಲ್ಲಿರಬೇಕು. ಸಮಭಿನ್ನ ರಾಶಿ ಅಥವಾ ಮಿಶ್ರ ಭಿನ್ನ ರಾಶಿಯ ರೂಪದಲ್ಲಿರಬೇಕು. ಇದು ಯಾವ ರೂಪದಲ್ಲಿದೆ? ವಿಷಮ ರೂಪದಲ್ಲಿದೆ, ವಿಷಮ ಭಿನ್ನ ರಾಶಿಯಾಗಿದೆ, ಇಂಪ್ರಾಪರ್ ಫಾರ್ಮ್ ಅಲ್ಲಿದೆ. ಏನ್ ಮಾಡೋಣ ಹಾಗಾದ್ರೆ? ಇದನ್ನ ಸಮಭಿನ್ನ ರಾಶಿ ಬರಿಬಹುದಾ? ಇಲ್ಲ ಮಕ್ಕಳ. ಸಮಭಿನ್ನ ರಾಶಿ ಅಂದ್ರೆ ಅದರ ಬೆಲೆ ಒಂದಕ್ಕಿಂತ ಕಡಿಮೆ ಇರುತ್ತೆ, ವಿಷಮ ಭಿನ್ನ ರಾಶಿ ಅಂದ್ರೆ ಅದರ ಬೆಲೆ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಸಮಭಿನ್ನ ರಾಶಿಯಾಗಿ ಬರೆಯಕ್ಕೆ ಬರಲ್ಲ, ಬದಲಾಗಿ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬಹುದು. ಹೇಗೆ ಪರಿವರ್ತಿಸ್ತೀರಿ? ಯಾವುದೇ ವಿಷಮವನ್ನು ಮಿಶ್ರವಾಗಿ ಪರಿವರ್ತಿಸಬೇಕಾದ್ರೆ ಮಕ್ಕಳ, ಹೌದು, ಛೇದದಿಂದ ಅಂಶನ ಭಾಗಿಸಿ, 10ರಿಂದ 12ನ್ನ ಭಾಗಿಸಿ. ಎಷ್ಟು ಗುಂಪಾಗುತ್ತೆ? 10 10. ಎಷ್ಟು ಉಳಿಯಿತು? 2 ಉಳಿತು. ಎಸ್, ಭಾಗಾಕಾರ ಮಾಡಾಯ್ತು. ಈಗ ಏನ್ ಮಾಡ್ಬೇಕು? ಅದನ್ನ ಈಗ ಬರೀಬಹುದು ಮಿಶ್ರ ರೂಪಕ್ಕೆ. ಎಸ್, ಮಿಶ್ರ ರೂಪಕ್ಕೆ ಬರೀಬಹುದು. ಇದನ್ನ ಮಿಶ್ರ ರೂಪಕ್ಕೆ ಬರೀಬೇಕಾದ್ರೆ ಅಂಶಕ್ಕೆ ಏನ ಬರೀಬೇಕು? ಪೂರ್ಣ ಸಂಖ್ಯೆಯನ್ನಾಗಿ ಭಾಗಲಬ್ಧವನ್ನ, ಆಯ್ತಾ, ಕೋಶಂಟ್ ಏನಿದೆ ಭಾಗಲಬ್ಧವನ್ನ ಅಂಶ ಪೂರ್ಣ ಸಂಖ್ಯೆಯಾಗಿ ಬರೀಬೇಕು. ಭಾಗಲಬ್ಧ ಎಷ್ಟು ಬಂದಿದೆ? 1. ಅಂಶಕ್ಕೆ ಶೇಷವನ್ನ ಬರೀಬೇಕು ಮಕ್ಕಳೇ. ಅಂಶಕ್ಕೆ ಶೇಷವನ್ನ ಬರೀಬೇಕು. ಶೇಷ ಎಷ್ಟು? 2. ಛೇದಕ್ಕೆ ಭಾಜಕವನ್ನ ಬರೀತೇವೆ. ಎಷ್ಟು ಭಾಜಕ? 10. ಎಸ್. ಸೊ ಹೀಗೆ ದತ್ತ ಮೊತ್ತ ವಿಷಮ ರೂಪದಲ್ಲಿದ್ರೆ ಅದನ್ನು ಮಿಶ್ರ ಭಿನ್ನ ರಾಶಿಯ ಪರಿವರ್ತಿಸಬೇಕಾದ್ರೆ ಛೇದದಿಂದ ಅಂಶವನ್ನು ಈ ರೀತಿಯಾಗಿ ಭಾಗಿಸಬೇಕು. ಭಾಗಿಸಿದ ಮೇಲೆ ಪೂರ್ಣ ಸಂಖ್ಯೆಯಾಗಿ ಭಾಗಲಬ್ಧವನ್ನ, ಅಂಶಕ್ಕೆ ಶೇಷವನ್ನ, ಛೇದಕ್ಕೆ ಭಾಜಕವನ್ನ ಬರೆದ್ರೆ ಈ ವಿಷಮ ಭಿನ್ನ ರಾಶಿಯ ಮಿಶ್ರ ಭಿನ್ನ ರಾಶಿಯ ರೂಪ ದೊರೆಯುತ್ತೆ. ಓಕೆ, ಏನಾದ್ರು ಡೌಟ್ ಇದೆಯಾ? ಇಲ್ಲ. ಉದಾಹರಣೆ, ಈ ಒಂದು ಸಂಖ್ಯೆ ಕೊಡ್ತಾರೆ. ಹೇಗೆ ಅಂದ್ರೆ 5 10ನೇ 7 ಪ್ಲಸ್ 5 10ನೇ 7 ಪ್ಲಸ್ 100ನೇ 9 ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಶುರು ಮಾಡೋಣ. ಓಕೆ, ರೈಟ್. 10ನೇ 9 ಅಂತಾನೆ ತೆಗೆದುಕೊಂಡಿರೋಣ. ಎಸ್, ಓಕೆ. ಸೊ ಮೊತ್ತ ಕಂಡುಹಿಡಿಬೇಕಂತೆ. ಶುರು ಮಾಡೋಣ. ಮೊದಲನೇ ಹಂತ ಸಮ ಇದೆಯಲ್ಲ ನೋಡ್ಬೇಕು. ನೋಡಿ, ಸಮ ಇದೆಯಾ ಇಲ್ವಾ? ಸಮ ಇದೆ. ಹಾಗೆ ಮೊತ್ತ ಕಂಡುಹಿಡಿಬೋದಲ್ಲ? ಯಾಕೆ ಆಗೋದಿಲ್ಲ? ಹೌದು, ಒಂದು ಮಿಶ್ರ ಭಿನ್ನ ರಾಶಿ ಇದೆ ಮಕ್ಕಳೇ. ನೋಡಿ, ನಾವು ಸಂಕಲನ ಮಾಡಬೇಕು ಅಂದ್ರೆ, ಭಿನ್ನ ರಾಶಿಯ ಸಂಕಲನ ಮಾಡಬೇಕು ಅಂದ್ರೆ ಒಂದೊಂದು ಸಮ ಭಿನ್ನ ರಾಶಿಯಾಗಿರ್ಬೇಕು, ಇಲ್ಲ ವಿಷಮ ರೂಪದಲ್ಲಿರ್ಬೇಕು. ಆದ್ರೆ ಇದು ಮಿಶ್ರ ಭಿನ್ನ ರಾಶಿಯಾಗಿದೆ. ಏನ್ ಮಾಡ್ಲಿ ಹಾಗಾದ್ರೆ? ವಿಷಮ ರೂಪ ಪರಿವರ್ತಿಸ್ಬೇಕು. ಹೀಗೂ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ಸುಲಭವಾಗಿ ಮಾಡಬೇಕು ಅಂದ್ರೆ ವಿಷಮ ಭಿನ್ನ ರಾಶಿಯ ಪರಿವರ್ತಿಸ್ಬೋದು ಮಕ್ಕಳೇ.
ಯಾವುದೇ ಮಿಶ್ರವನ್ನ ವಿಷಮವಾಗಿ ಪರಿವರ್ತಿಸಬೇಕಾದ್ರೆ ಏನ್ ಮಾಡಬೇಕು? ಛೇದ ಮತ್ತೆ ಪೂರ್ಣ ಸಂಖ್ಯೆ ಇವೆರಡನ್ನು ಭಾಗಿಸ್ಬೇಕಾ? ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. 10 50 ಬಂದ ಗುಣಲಬ್ಧಕ್ಕೆ ಅಂಶವನ್ನ ಕೂಡ್ಬೇಕು. ಎಷ್ಟಾಯ್ತು? 57. ಎಸ್ ರೈಟ್. ಛೇದಕ್ಕೆ ಅಲ್ಲಿ ಎಷ್ಟಿದೆ ಅದು ಹಾಗೆ ಬರ್ಕೊಂಡು ಛೇದದ ಸಂಖ್ಯೆ ಹಾಗೆ ಉಳಿಸ್ಕೋತೀವಿ. ಓಕೆ, ಪ್ಲಸ್ 10ನೇ ಇದು ಹೇಗಿದೆ ಹಾಗೆ ಬರಲಿದೆ. ಆಲ್ರೆಡಿ ಸಮಭಿನ್ನ ರಾಶಿ ಪ್ರಾಪರ್ ಫ್ರಾಕ್ಷನ್ ರೂಪದಲ್ಲಿದೆ, ಸಮಭಿನ್ನ ರಾಶಿ ಆಗಿದೆ. ಅದು ಹೇಗಿದೆಯಾ ಹಾಗೆ ಬರೀರಿ. ಈಗ ಸಂಕಲನ ಮಾಡ್ಬೋದಾ? ಎಸ್. ಛೇದ ಸಮ ಇದೆ ಇಲ್ವಾ? ದತ್ತಭಿನ್ನ ರಾಶಿ ಛೇದ ಸಮ ಇದ್ರೆ ಏನ್ ಮಾಡ್ಬೇಕು? ಛೇದದಲ್ಲಿ 10 ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಿ 57ಕ್ಕೆ 9 ಕೊಡ್ತಾ ಇದೀನಿ. 9 7 16ಕ್ಕೆ 6 ದಶಕ 5 1 6 ಎಷ್ಟು ಬಂತು? 66 ಬರ್ತಾ ಇದೆ ಮಕ್ಕಳ. ಎಸ್. ಸೊ ಮೊತ್ತ ಸಿಗ್ತಾ ಇಲ್ವಾ? ಎಸ್. ಸೊ ಈ ಮೊತ್ತದಲ್ಲಿ ಛೇದ ಹೇಗಿದೆ? ಚಿಕ್ಕದಾಗಿದ್ರೆ ಎಂತ ಭಿನ್ನ ರಾಶಿ ಅಂತಾರೆ? ನೋ ವಿಷಮ ಭಿನ್ನ ರಾಶಿ ಅಂತ ಹೇಳ್ತಾರೆ. ದತ್ತ ಭಿನ್ನ ರಾಶಿಗಳ ಛೇದ ಚಿಕ್ಕದಾಗಿದ್ರೆ ಅದಕ್ಕೆ ವಿಷಮ ಭಿನ್ನ ರಾಶಿ ಅಂತಾರೆ. ಅಂತಿಮ ಉತ್ತರ ಯಾವಾಗಲೂ ಸಮ ಭಿನ್ನ ರಾಶಿ ಆಗಿರ್ಬೇಕು, ಇಲ್ಲ ಮಿಶ್ರ ಭಿನ್ನ ರಾಶಿ ಆಗಿರ್ಬೇಕು. ಆದ್ರೆ ಇದು ವಿಷಮ ರೂಪದಲ್ಲಿ ಇದೆಯಲ್ಲ, ಏನ್ ಮಾಡ್ಲಿ? ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಿ. ಯಾವುದೇ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯ ಪರಿವರ್ತಿಸಬೇಕಾದ್ರೆ ಯಾವ್ದ್ರಿಂದ ಯಾವ್ದನ್ನ ಪೂರ್ತಿ ಉತ್ತರ ಹೇಳಬೇಕು. ಯಾವ್ದ್ರಿಂದ ಯಾವ್ದನ್ನ ಭಾಗಿಸ್ಬೇಕು? ಛೇದದಿಂದ ಅಂಶವನ್ನು. ಅಂದ್ರೆ 10ರಿಂದ ಎಷ್ಟನ್ನ? 66. ಎಷ್ಟು ಗುಂಪಾಗುತ್ತೆ? 10 60. ಶೇಷ ಎಷ್ಟು ಉಳಿತು? 6. ಎಸ್. ಇನ್ಯಾವುದಲ್ಲಿದೆ ಭಾಗಿಸೋದು? ಇಲ್ಲ. ಸೊ ಈಗ ಇದನ್ನ ನಾನು ಮಿಶ್ರ ಭಿನ್ನ ರಾಶಿ ಬರಿಬೇಕಾದ್ರೆ ಪೂರ್ಣ ಸಂಖ್ಯೆ ಸ್ಥಾನಕ್ಕೆ ಏನ್ ಬರೀತೀರಿ? ಭಾಗಲಬ್ಧವನ್ನ ಬರೀರಿ. ಅಂಶಕ್ಕೆ ಹೇಳಿ ಶೇಷವನ್ನ ಛೇದಕ್ಕೆ. ಸೌಂಡ್ ಜೋರಾಗಿ ಹೇಳ್ಬೇಕು, ಕೇಳಿಸ್ಬೇಕು. ಭಾಗಲಬ್ಧ ಎಷ್ಟು ಬಂತು? ಭಾಗಲಬ್ಧ ಎಷ್ಟು ಬಂದಿದೆ? ಪರಿಣಾಮ ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಎಸ್. ಪೂರ್ಣ ಸಂಖ್ಯೆ ಸ್ಥಾನ ಭಾಗಲಬ್ಧ ಬರಿಬೇಕಲ್ಲ. ಎಷ್ಟು ಬಂದಿದೆ ಭಾಗಲಬ್ಧ? ಹೌದು, ಭಾಗಲಬ್ಧ 6 ಬಂದಿದೆ. 6 ಬರೀರಿ. ಅಂಶಕ್ಕೆ ಏನು ಬರೀಬೇಕು? ಶೇಷವನ್ನ ಅಂಶಕ್ಕೆ. ಛೇದಕ್ಕೆ ಭಾಜಕ ಎಷ್ಟು? 10. ಎಸ್. ಸೊ ಹೀಗೆ ಆ ವಿಷಮ ಭಿನ್ನ ರಾಶಿಯ ರೂಪದಲ್ಲಿದ್ರೆ ಅದನ್ನ ಮಿಶ್ರ ಭಿನ್ನ ರಾಶಿಯ ರೂಪಕ್ಕೆ ಪರಿವರ್ತಿಸಿ ಅಂತಿಮ ಉತ್ತರವನ್ನ ಹೇಳಿ ಮಕ್ಕಳೇ. ಕಷ್ಟ ಅಂತ ಅನ್ಸುತ್ತಾ? ಇಲ್ಲ. ಈ ಉದಾಹರಣೆಗೆ ಕೆಲವು ಸಾರಿ ಸಂಖ್ಯೆಗಳನ್ನ ಈ ರೀತಿಯಾಗಿ ಕೊಡ್ತಾರೆ ನಿಮಗೆ. ಹೇಗೆ ಅಂತಂದ್ರೆ 2 10 3 ಪ್ಲಸ್ 4 100 5 ಈ ರೀತಿಯಾಗಿ ಕೆಲವು ಸಾರಿ ಸಂಖ್ಯೆ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡು ಹಿಡಿಯೋಣ? ಎಸ್. ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಾ ನೋಡ್ಬೇಕು. ನೋಡಿ ಛೇದ ಸಮ ಇದೆಯಾ ಇಲ್ವಾ? ಸಮ ಇಲ್ಲ. ಸಮ ಇಲ್ಲ ಅಂದ್ರೆ ಕೂಡೋಕೆ ಆಗಲ್ಲ. ಸೊ ಕೂಡೋಕೆ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕೂಡ್ಬೇಕು ಅಂದ್ರೆ ಹೆಂಗಿರ್ಬೇಕು? ಛೇದ ಸಮ ಇರ್ಬೇಕು. ಸಮ ಇಲ್ವಲ್ಲ, ಸಮಗೊಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈಗ ಸಮಗೊಳಿಸ್ಕೋ ಪ್ರಯತ್ನ ಮಾಡ್ಬೋದಾ? ಬೇಡ. ಯಾಕೆ ಹೇಳಿ? ಹೌದು, ಭಿನ್ನ ರಾಶಿಯನ್ನು ಕೂಡಬೇಕು ಅಂದ್ರೆ ದತ್ತ ಭಿನ್ನ ರಾಶಿ ಒಂದು ಈ ತರ ಸಮ ಇರಬೇಕು, ಇಲ್ಲ ವಿಷಮ ಆಗಿರ್ಬೇಕು. ಇಲ್ಲಿ ಮಿಶ್ರ ರೂಪದಲ್ಲಿದೆ. ಹಾಗಾಗಿ ಮೊದಲು ಏನ್ ಮಾಡೋಣ? ಅದನ್ನ ವಿಷಮವಾಗಿ ಪರಿವರ್ತಿಸ್ಕೊಳ್ಳಿ. ಯಾವುದೇ ಮಿಶ್ರ ಭಿನ್ನ ರಾಶಿಯನ್ನು ವಿಷಮವಾಗಿ ಪರಿವರ್ತಿಸಬೇಕಾದ್ರೆ ಭಾಗಿಸ್ಬೇಕಾ? ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು ಮಕ್ಕಳೇ. 10 ಬಂದ ಗುಣಲಬ್ಧಕ್ಕೆ ಅಂಶನ ಎಷ್ಟಾಯ್ತು? ಎಲ್ಲಿ ಬರಿಬೇಕನ್ನ? ಬಂದ ಮೊತ್ತವನ್ನು ಅಂಶಕ್ಕೆ ಬರ್ರಿ. ಛೇದದಲ್ಲಿ 10ನ್ನ ಹಾಗೆ ಉಳಿಸ್ಕೊಳ್ಳಿ. ಪ್ಲಸ್ ಹಾಗೆ ಇದು ಕೂಡ ಮಿಶ್ರ ಭಿನ್ನ ರಾಶಿ, ಅದನ್ನು ವಿಷಮವಾಗಿ ಪರಿವರ್ತಿಸಿ. ಹೇಗೆ ಪರಿವರ್ತಿಸ್ತೀರಿ? 104 400ಕ್ಕೆ ಅಂಶಗಳ ಸಂಖ್ಯೆನ ಎಷ್ಟಾಯ್ತು? 400ಕ್ಕೆ 5 ಕೊಡಿದ್ರೆ 405 ಆಯ್ತು. ಅಂಶಕ್ಕೆ ಬರೀರಿ ಬರೋ ಮೊತ್ತವನ್ನ. ಛೇದದ ಸಂಖ್ಯೆನ ಹಾಗೆ ಬರ್ಕೊಳ್ಳಿ ಮಕ್ಕಳ. ವೆರಿ ಗುಡ್. ಎಸ್. ಈಗ ಸಂಕಲನ ಮಾಡೋಕೆ ರೆಡಿ ಇದಾವೆ? ಈಗ ರೆಡಿ ಇದಾವೆ ಮಕ್ಕಳ. ಸೊ ಮೊದಲನೇ ಹಂತ ಛೇದ ಸಮ ಇದೆಯಲ್ಲ ನೋಡ್ಕೋಬೇಕು. ನೋಡ್ಕೊಳ್ಳಿ. ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೊಳ್ಳಿ. ಹೀಗೆ ಸಮಗೊಳಿಸ್ಕೋತೀರಿ? ಎಸ್. LCM ಕಂಡಿಡೀರಿ, ಲಾಸ ಕಂಡಿಡೀರಿ. ಯಾವ ಸಂಖ್ಯೆಗೆ? ಛೇದಗಳು 10 ಮತ್ತೆ 100ಕ್ಕೆ ಎಷ್ಟರಿಂದ ಭಾಗ ಆಗ್ತವೆ? 2 10ರಿಂದ 10 11 10ರಿಂದ 100 10. ಎಸ್ ರೈಟ್. ಈಗ 7 ಇನ್ಯಾವುದನ್ನ ಭಾಗ ಆಗ್ತಾವ? ಇಲ್ಲ. ಸೊ ಹಾಗಾದ್ರೆ ಲಾಸಹ ಬೇಕಾದ್ರೆ ಏನ್ ಮಾಡ್ಬೇಕು? ಇವಿಷ್ಟನ್ನು 10 10
100 ಯಾಕೆ ಹಿಡಿದ್ರಿ ಲಸಹನ ಇವೆರಡು ಛೇದ ಸಮಗೊಳಿಸ್ಕೊಳಕ್ಕೆ. ಸೊ 10ನೇ 23 ಎಷ್ಟು ಛೇದದಲ್ಲಿ ಎಷ್ಟಾಗಬೇಕು? 100 ಆಗ್ಬೇಕಾದ್ರೆ ಇದನ್ನ 10ರಿಂದ ಗುಣಿಸಿದ್ರೆ ಇದನ್ನು ಕೂಡ ಮಕ್ಕಳ ನೆನಪಿರಲಿ, ನೀವು ಯಾವುದೇ ಭಿನ್ನರಾಶಿಯ ಛೇದಾಂಶ ಎರಡನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದ್ರೆ ಏನ್ ಸಿಗುತ್ತೆ? ಅದೇ ಬೆಲೆಯನ್ನು ಒಂದು ಇನ್ನೊಂದು ಭಿನ್ನರಾಶಿ ಈಕ್ವಲ್ ಫ್ರಾಕ್ಷನ್ ಸಿಗುತ್ತೆ, ಸಮಾನ ಭಿನ್ನರಾಶಿ ಸಿಗುತ್ತೆ ಮಕ್ಕಳೇ. ಹಾಗಾಗಿ ಛೇದವನ್ನು 10ರಿಂದ ಗುಣಿಸಿದ್ರೆ ಅಂಶವನ್ನು ಕೂಡ ಅದೇ ಸಂಖ್ಯೆಯಿಂದ ಗುಣಿಸಿ. ಹಾಗೆ ಈ ರೂಪದಲ್ಲಿ ಇದ್ರೆ ಕೂಡಕ್ಕಾಗಲ್ಲ ಅಂತೇಳಿ ಇದೇ ಬೆಲೆಯನ್ನು ಹೊಂದಿ ಇನ್ನೊಂದು ಭಿನ್ನರಾಶಿನ ಬರ್ಕೋತೇವೆ ನಾವು, ಸಮಾನ ಭಿನ್ನರಾಶಿನ ಬರ್ಕೋತೇವೆ. ಸೊ 100ನ ನಾವು 455 ಇದ್ರ ಛೇದ ಎಷ್ಟಾಗಬೇಕು? ಈಗ ಎಷ್ಟಿದೆ? ಬದಲಾಗಬೇಕಾ ಬೇಡವಾ? ಬೇಡ. ಹಾಗಾದ್ರೆ ಎಷ್ಟಿಂದ ಗುಣಿಸೋಣ? ಇದನ್ನ 1ರಿಂದ ಗುಣಿಸಿದ್ರೆ ಇದನ್ನು 1ರಿಂದ ಗುಣಿಸ್ಲಾ? 23 23 ಎಷ್ಟು ಸೊನ್ನೆ? 1 ಸೊನ್ನೆ ಡಿವೈಡೆಡ್ ಬೈ 1 ಎಷ್ಟು ಸೊನ್ನೆ? 2 ಸೊನ್ನೆ 10 100 ಪ್ಲಸ್ 455 455 ಡಿವೈಡೆಡ್ ಬೈ 100 ಎಸ್. ಈಗ ಛೇದ ಸಮ ಇದೆ, ಕೂಡ್ಬೋದಲ್ಲ? ಎಸ್. ಹೇಗೆ ಕೂಡ್ತೀರಿ? ಹೌದು, ದತ್ತ ಭಿನ್ನರಾಶಿ ಛೇದ ಸಮ ಇರ್ತಾನೆ, ಛೇದದಲ್ಲಿರುವ ಸಂಖ್ಯೆನ ಹಾಗೆ ಬರ್ಕೊಂಡು ಅಂಶದಲ್ಲಿರೋ ಸಂಖ್ಯೆನ ಕೂಡಬೇಕು. 230ಕ್ಕೆ 455 ಕೂಡಿ 5 8 6 ಎಷ್ಟು ಬಂತು? 685 ಬರ್ತಾ ಇದೆ ಮಕ್ಕಳೇ. ಎಸ್. ಸೊ ಮೊತ್ತ ಸಿಕ್ಕಾಯ್ತಲ್ಲ, ಆದ್ರೆ ಮೊತ್ತದಲ್ಲಿರೋ ಛೇದ ನೋಡಿ ಹೇಗಿದೆ? ಚಿಕ್ಕದಾಗಿದೆ. ದತ್ತ ಭಿನ್ನರಾಶಿಯ ಛೇದ ಚಿಕ್ಕದಾಗಿತ್ತು ಅಂದ್ರೆ ವಿಷಮ ಅಂತ ಹೇಳ್ತಾರೆ. ಅಂತಿಮ ಉತ್ತರ ವಿಷಮ ಭಿನ್ನರಾಶಿಯ ರೂಪದಲ್ಲಿ ಇರಬಾರ್ದು, ಸಮ ಇರಬೇಕು. ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಇರಬೇಕು. ವಿಷಮದಲ್ಲಿದೆಯೇ? ಏನ್ ಮಾಡ್ಲಿ? ಮಿಶ್ರವ ಪರಿವರ್ತಿಸ್ಬೇಕಾದ್ರೆ ಛೇದದಿಂದ ಅಂಶನ ಬಾಗಿಸಿ. ಎಷ್ಟು ಗುಂಪಾಗುತ್ತೆ? 100 600 ಎಷ್ಟು ಉಳಿತು? 85 ಉಳಿತು. ಓಕೆ ಸರಿನಾ? ಎಸ್. ಈಗ ಬರೀಬೋದು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೀರಿ ಮಕ್ಕಳೇ. ಪೂರ್ಣ ಸಂಖ್ಯೆಯ ಸ್ಥಾನಕ್ಕೆ ಭಾಗಲಬ್ಧ ಬರೀತೀವಿ. ಭಾಗಲಬ್ಧ ಎಷ್ಟು? 6. ಅಂಶಕ್ಕೆ ಶೇಷ ಬರೀತೀವಿ. ಎಷ್ಟು? 85. ಛೇದಕ್ಕೆ ಭಾಜಕ 100ನ್ನ ಬರೀಬೇಕಂತ. ಸೊ 100 ಎಷ್ಟು ಬಂತು ಉತ್ತರ? 685 ಬಂತು. ಒಂದು ನಿಮಿಷ, ಇಲ್ಲಿ ಕೆಲವು ಸಂಖ್ಯೆಗಳು ಕಾಣ್ತಾ ಇದ್ದಾವೆ ನೋಡಿ. 10ನೇ 3 105 ನಿಮಗೆ ಏನು ಅನ್ನಿಸ್ತವೆ? ಯಾವುದೋ ಒಂದು ದಶಮಾಂಶ ಸ್ಥಾನದಲ್ಲಿರೋ ಸಂಖ್ಯೆಯ ಸ್ಥಾನ ಬೆಲೆ ಹಾಗೆ ನಿಮಗೆ ಗೋಚರಿಸ್ತಿಲ್ವೇ? ಡೆಸಿಮಲ್ ನಂಬರ್ ದಶಮಾಂಶ ಸಂಖ್ಯೆಗಳು ಆಯ್ತಾ. ಈ ಕಡೆಗೆ ಬಿಡಿ ಸ್ಥಾನ ಇರುತ್ತೆ, ಈ ಕಡೆ ಹತ್ತು ಸ್ಥಾನ ಇರುತ್ತೆ, ಈ ಕಡೆ ದಶಾಂಶ ಸ್ಥಾನ, ಶತಾಂಶ ಸ್ಥಾನ ಅಂತ ಹೇಳ್ತಾರೆ, ಸಹಸ್ರಾಂಶ ಸ್ಥಾನ ಅಂತ ಹೇಳ್ತಾರೆ. ನೆನಪಿದೆಯಾ? ದಶಾಂಶ ಅಂದ್ರೆ 10th ಮೀನ್ಸ್ 10ನೇ 1 ಅಂತ. ದಶಕಗಳಲ್ಲಿ 1 ಅಂಶ 10ನೇ 1. ಶತಾಂಶ ಅಂದ್ರೆ 100ನೇ 1 ಅಂತಾರೆ. ಸಹಸ್ರಾಂಶ ಅಂದ್ರೆ 1000ನೇ 1 ಅಂತ ಹೇಳ್ತಾರೆ. ಅಂದ್ರೆ ಈ 2 10ನೇ 3 ಇದೆಯಲ್ಲ, 2 10ನೇ 3 ಅಂದ್ರೆ ಈ 2 ಅನ್ನೋದು ಇದು ಪೂರ್ಣ ಸಂಖ್ಯೆಯ ಸ್ಥಾನ ಅಂದ್ರೆ ಬಿಡಿ ಸ್ಥಾನ, ಹೌದಾ? ಇಂಟು 10ನೇ 3 ಅಂದ್ರೆ ಇದು ಯಾವುದರ ಬೆಲೆ ಇರ್ಬೋದು? ದಶಾಂಶದ ಬೆಲೆ ಇರ್ಬೋದು. ಅಂದ್ರೆ ದಶಾಂಶ ಸ್ಥಾನದಲ್ಲಿ ಎಷ್ಟಿದೆ? 3 ಇದೆ ಅಂತ ಅರ್ಥ, ಹೌದಲ್ವೇ? ಹಾಗೆ 4 100ನೇ 5 ಅಂತ ಹೇಳ್ತಾ ಇದ್ದಾರೆ. 4 ಅನ್ನೋದು ಯಾವ ಸ್ಥಾನ? ಬಿಡಿ ಸ್ಥಾನ. ಸೊ 4 ಆಯ್ತಾ. ಈ ಕಡೆ ದಶಮಾಂಶಗಳ ಸ್ಥಾನ. ಸೊ ಬಿಂದು ಹಿಡ್ಕೊಂಡ್ಬಿಡೋಣ. 100ನೇ 5 ಅಂದ್ರೆ ಯಾವ ಸ್ಥಾನದ ಸಂಖ್ಯೆ? ಇದು ಯಾವ ಸ್ಥಾನದ ಸಂಖ್ಯೆ? ಕಿವಿ ಕೇಳಿಸ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಹೇಳಬೇಕು. ಸಹಸ್ರ ಅಂದ್ರೆ ಎಷ್ಟು? 100. ಸಹಸ್ರ ಅಂದ್ರೆ ಸಾವಿರಗಳು ಅಂತ. 1000ನೇ 1ಕ್ಕೆ ಸಹಸ್ರಾಂಶ ಅಂತಾರೆ. 100ನೇ 1 100ನೇ 5 ಅಂತಿದೆ. ಅಂದ್ರೆ ಯಾವ ಸ್ಥಾನದಲ್ಲಿರೋ ಸಂಖ್ಯೆ ಇರ್ಬೋದು? 100 ಅಂದ್ರೆ ಶತಾಂಶ ಸ್ಥಾನದಲ್ಲಿರೋ ಸಂಖ್ಯೆ. ಅಂದ್ರೆ 5 ಶತಾಂಶ ಸ್ಥಾನಗಳಲ್ಲಿದೆ. ದಶಾಂಶ ಸ್ಥಾನದಲ್ಲಿ ಯಾವ್ದಾದ್ರು ಸಂಖ್ಯೆ ಇದೆಯಾ? ಇಲ್ಲ. ಅಂದ್ರೆ ಎಷ್ಟು ಹಾಕೋಣ? 0 ಹಾಕೋಣ. ಹಾಕೊಂಡು ಕೂಡಿ ನೋಡಿ, ಅವೆರಡನ್ನು ಕೂಡಿ ನೋಡಿ ಎಷ್ಟು ಬರುತ್ತೆ ನೋಡಿ. ಏನಿಲ್ಲ ಅಂದ್ರೆ 0 ಇರುತ್ತೆ. 0ಗೆ 5 ಕೊಡಿದ್ರೆ 5, 3 0 ಕೊಡಿದ್ರೆ 3, ಬಿಂದು ಕೆಳ ಬಿಂದು ಇದೆ, ಬಿಂದು ಇಡಿ. 4 2 6 ಉತ್ತರ ಎಷ್ಟು ಬಂತು? 635 ಅಂತ. 20 93 2.30 4.05 6.4
3 5 ಮಕ್ಕಳಿಗೆ ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ ನೋಡಿ ಮಕ್ಕಳು. ಇಲ್ಲಿ 405 ಇದೆ, ಇಲ್ಲಿ ಬರ್ತಾ ಬರ್ತಾ 455 ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಒಂದು ಮಿಸ್ಟೇಕನ್ನು ಸರಿ ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ಈಗ ಇವೆರಡನ್ನೂ ಕೂಡಿದ್ರೆ 230 405 ಕೂಡೋಣ. 5 3 0 3 4 2 6 ಎಷ್ಟಾಯಿತು? 635. ಇದನ್ನು ನೀವು ವಿಷಮವಾಗಿ ಮಿಶ್ರ ಭಿನ್ನರಾಶಿಯ ಪರಿವರ್ತಿಸಿದ್ರೆ 6 135 ಆಗುತ್ತೆ ಮಕ್ಕಳೇ. ಇದು ಒಂದೇನಾ ಬೇರೆ ಬೇರೆನಾ? ಒಂದೇ ಮಕ್ಕಳೇ. ನಿಮಗೆ ಗೊತ್ತಿರಬೇಕು, ಈ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ, ಯಾವುದೇ ದಶಮಾಂಶ ಸಂಖ್ಯೆ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಬಿಂದುನೇ ಇಲ್ಲ ಅನ್ಕೋಬೇಕು. ಬಿಂದು ಇಲ್ಲ ಅನ್ಕೊಂಡ್ರೆ ಎಷ್ಟಾಯ್ತು? 635. ಎಲ್ಲಿ ಬರೀತೀರದ್ನ? ಅಂಶಕ್ಕೆ ಬರೆದು ಬಿಡಿ. ಛೇದದಲ್ಲಿ 1 ಬರ್ಕೊಳ್ಳಿ. ಬಿಂದು ಮುಂದೆ ಎಷ್ಟು ಅಂಕಿ ಇದೆ? 2 ಅಂಕಿ ಇದ್ರೆ 2 0 ಹಾಕೊಳ್ಳಿ. ನೋಡಿ, ಇದೇ ಉತ್ತರ ಬರ್ತಾ ಇದೆಯಾ ಇಲ್ವಾ? ಹೌದು ಮಕ್ಕಳೇ, ಇದೇ ಉತ್ತರ ಬರ್ತಾ ಇದೆ ನನಗೆ. ನೋಡಿ, ಇಲ್ಲಿರೋ ಸಂಖ್ಯೆ ಇಲ್ಲಿ ಬರ್ತಾ ಇದೆ. ಇದನ್ನು ವಿಷಮವಾಗಿ ಪರಿವರ್ತಿಸಿದ್ರೆ ಪುನಃ ನಿಮಗೆ ಇದೇ ಉತ್ತರ ಸಿಗುತ್ತೆ. ಈಗ ಇಷ್ಟೊಂದು ಮಾಡೋದು ಈಸಿನ ಅಥವಾ ದಶಮಾಂಶಗಳಲ್ಲಿ ಮಾಡೋದು ಸುಲಭ? ಮಾಡೋದು ಈ ರೂಪದ ದಶಮಾಂಶಗಳಲ್ಲಿ ಮಾಡೋದು ಬಹಳ ಸುಲಭ. ಆದರೆ ಮಕ್ಕಳೇ, ಕೊಟ್ಟಿರೋ ಸಂಖ್ಯೆ ಭಿನ್ನರಾಶಿಗಳು. ಹಾಗಾಗಿ ಭಿನ್ನರಾಶಿಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಯಾವ ವಿಧಾನ ಅನುಸರಿಸ್ತೇವೆ ಅದೇ ವಿಧಾನವನ್ನು ಅನುಸರಿಸಬೇಕು ಮಕ್ಕಳೇ. ಸೊ ಹಾಗಾಗಿ ಇದು ಸುಲಭ ಆದರೂ ಕೂಡ ಭಿನ್ನರಾಶಿಗಳ ಮೊತ್ತ ಕಂಡುಹಿಡಿಯೋ ರೂಪದಲ್ಲಿ ಅದನ್ನು ನಾವು ಮೊತ್ತವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡೋಣ. ಇದಕ್ಕೆ ಬ್ರಹ್ಮಗುಪ್ತನ ವಿಧಾನ ಅಂತ ಹೇಳ್ತಾರೆ. ಈಗ ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ, ನಿಮಗೆ ಕೆಲವು ಸಂಖ್ಯೆ ಕೊಡ್ತಾರೆ. ಹೇಗಿರುತ್ತೆ ಅಂದರೆ 2 10 3 100 5 2 10 3 100 5 ಪ್ಲಸ್ 1 10 9 100 ಹೀಗೆ ಕೊಟ್ಟುಬಿಟ್ಟು ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಕಂಡುಹಿಡಿಯೋಣ. ನೋಡಿ, ಇವೆಲ್ಲವೂ ಕೂಡ ಏನಿವು? ದಶಮಾಂಶ ಸ್ಥಾನಗಳು. ಆಯ್ತಾ? 10 3 105 ಅಂತಂದ್ರೆ ಇವು ದಶಮಾಂಶ ಸ್ಥಾನಗಳು. 2 ಅನ್ನೋದು ಪೂರ್ಣ ಸಂಖ್ಯೆಯ ಸ್ಥಾನ. 2 ಬಿಂದು ಮುಂದೆ ಇರುವಂಥದ್ದು. 10 3 ಅಂದ್ರೆ ಇದು ಯಾವ ಸ್ಥಾನದಲ್ಲಿರುವ ಸಂಖ್ಯೆ? 10th. ದಶಾಂಶ ಸ್ಥಾನದಲ್ಲಿ 3 ಇದೆ ಅಂತ ಅರ್ಥ. 105 ಅಂದ್ರೆ ಶತಾಂಶ ಸ್ಥಾನದಲ್ಲಿ 5 ಇದೆ ಅಂತ ಅರ್ಥ. ಓಕೆನಾ? ನಂತರ ಹಾಗೆ ಈ 1 ಅನ್ನೋದು ಪೂರ್ಣ ಸಂಖ್ಯೆ. ಆಯ್ತಾ? 1 ಪಾಯಿಂಟ್. 10 9 ಅಂದ್ರೆ 10th ಪ್ಲೇಸ್ ಅಲ್ಲಿ ದಶಾಂಶ ಸ್ಥಾನದಲ್ಲಿ ಎಷ್ಟು? 9. 103 ಅಂದ್ರೆ ಎಲ್ಲಿ? ಶತಾಂಶ ಸ್ಥಾನದಲ್ಲಿ 3 ಇದೆ ಅಂತ ಅರ್ಥ. ಸೊ ಇವೆರಡು ಕೂಡ್ಬೇಕಂತೆ. ನೋಡಿ, 5 3 8 9 3 12ಕ್ಕೆ 2 ದಶಕ 1. ಬಿಂದು ಕೆಳ ಬಿಂದು ಇದೆ, ಬಿಂದು ಇಟ್ಬಿಡಿ. 2 1 3 ದಶಕ ಅನುಸರಿಸಿದ್ರೆ 4. ಎಷ್ಟು ಬರ್ತಾ ಇದೆ? ಅವತ್ತ ಬರುತ್ತಾ ಇಲ್ವಾ ನೋಡೋಣ ಮಕ್ಕಳ ನಮಗೆ. ಆಯ್ತಾ? ರೈಟ್. ಸೊ ಈಗ ಇವು ಮೊತ್ತ ಕಂಡುಹಿಡಿಯಬೇಕಂತೆ. ಹೇಗೆ ಕಂಡುಹಿಡಿಯೋದು? ಛೇದ ಸಮ ಇದೆಯಲ್ಲ ಅಂತ ಅನ್ಕೊಳ್ಳೋಕ್ಕೆ ಈ ಭಿನ್ನರಾಶಿಗಳು ನೀವು ಸಂಕಲನ ಮಾಡೋಕೆ ರೆಡಿ ಇದಾವ? ಇಲ್ಲ ಮಕ್ಕಳೇ, ಸಂಕಲನ ಮಾಡೋಕೆ ರೆಡಿ ಇಲ್ಲ. 2 ಇದೆ, 2 10 3 105 ಹೀಗೆ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡ್ಬೇಕು? ಇವನ್ನ ಏನು ಮಾಡ್ತೀರಿ? ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೋದು ಹೇಳಿ? ಏನು ಮಾಡಬೇಕಪ್ಪ ಅಂದರೆ, ಮೊದಲು ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಭಿನ್ನರಾಶಿಯನ್ನಾಗಿ ಮಾಡ್ಕೊಳ್ಳಿ. ಆಯಿತಾ? ಹಾಗೆ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಭಿನ್ನರಾಶಿಯನ್ನಾಗಿ ಮಾಡ್ಕೊಳ್ಳಿ. ಆಯಿತಾ? ಸೊ ಅಂದರೆ ಇವನ್ನೇನು ಮಾಡಬೇಕು? ಇವಿಷ್ಟನ್ನು ಕೂಡಿ ಇವಿಷ್ಟನ್ನು ಕೂಡ ಕೂಡ್ಕೋಬೇಕು. ಆಯಿತಾ? ಇವಿಷ್ಟನ್ನು ಹೆಂಗೆ ಕೂಡ್ಕೊಂಡೆ ಹಾಗೆ ಇವಿಷ್ಟನ್ನು ಕೂಡ ಕೂಡ್ಕೊಳ್ಳಿ ಮಕ್ಕಳೇ. ಆಯಿತಾ? ಸೊ ಕೂಡೋಣಂತೆ. ಕೂಡಬೇಕಾದ್ರೆ ನೋಡಿ, ಈ ಥರ ಇದ್ರೆ ನೀವು ಫುಲ್ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಇದೇ ಸಂಖ್ಯೆ ಈ ರೀತಿ ಬರ್ಕೋತೀನಿ. 2 + 10 3 + 105. ಓಕೆ, ಸರಿನಾ? ಪ್ಲಸ್ ಪ್ಲಸ್ ನೋಡಿ, ಇದ್ರ ಉತ್ತರ ಇಲ್ಲಿದೆ. ಕೊನೆ ನಾವು ಅದನ್ನು ಪರಿಶೀಲಿಸೋಣಂತೆ. ಈ 1 10 9 100 ಇದನ್ನ 1 + 10 9 + 103 ಅಂತ ಬರ್ಕೊಳ್ಳಿ. ಆಗ್ಬೋದಾ? ಎಸ್. ಓಕೆ, ರೈಟ್. ಸೊ ಈ ಕೂಡೋಣ. ಕೂಡಬೇಕು. ಈ ಕೂಡ್ಬೋದಲ್ಲ? ಕೂಡ್ಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಾ ಇಲ್ಲ? ಸಮ ಇಲ್ಲ ಅಂದರೆ ಕೂಡೋದಕ್ಕೆ ಕೂಡಬೇಕು. ಛೇದ ಸಮ ಇಲ್ವಲ್ಲ? ಸಮಗೊಳಿಸ್ಕೊ. ಹೇಗೆ ಸಮಗೊಳಿಸ್ಕೋತೀರಿ? ಲಾಸಹ. ಯಾವ್ಯಾವ ಸಂಖ್ಯೆಗೆ? ಛೇದಗಳು 1ಕ್ಕೆ 10ಕ್ಕೆ 100ಕ್ಕೆ.
10ಕ್ಕೆ 100ಕ್ಕೆ ಲಾಸ ಕಂಡುಹಿಡಿದ್ವಿ, ಎಷ್ಟು ಬಂತು? ಇನ್ನೊಂದ್ಸರಿ ಕಂಡುಹಿಡಿಲ್ಲ, ಬೇಡ ಹಾಗೆ ಮಾಡೋಣಲ್ಲ. ಎಸ್, ಹಾಗೆ ಮಾಡೋಣಂತೆ ಮಕ್ಕಳ. ಇದು 1ನೇ 2, ಇದ್ರ ಛೇದ ಎಷ್ಟಿದೆ? ಎಷ್ಟಾಗಬೇಕು? 100 ಆಗ್ಬೇಕಾದ್ರೆ ಇದನ್ನ 100ರಿಂದ ಗುಣಿಸ್ಬೇಕು. ಇದನ್ನ 100ರಿಂದ ಗುಣಿಸ್ತೀವಿ, ಇದನ್ನು ಕೂಡ 100ರಿಂದ ಗುಣಿಸ್ತೀವಿ. ಪ್ಲಸ್ 10ನೇ 3 ಛೇದದಲ್ಲಿ ಎಷ್ಟಿದೆ? ಎಷ್ಟಾಗಬೇಕು? ಅದು 100 ಆಗ್ಬೇಕಾದ್ರೆ ಇದನ್ನ 10ರಿಂದ ಗುಣಿಸ್ತೀವಿ, ಇದನ್ನು ಕೂಡ 10ರಿಂದ. ಪ್ಲಸ್ 100ನೇ 5 ಇದ್ರ ಛೇದ ಎಷ್ಟಿದೆ? 100 ಇದೆ. ಎಷ್ಟಾಗಬೇಕು? ಚೇಂಜ್ ಆಗ್ಬೇಕಾ ಬೇಡವಾ? ಬೇಡ, ಹಂಗೆ ಬಿಡೋಣಲ್ಲ. ಬೇಕಿದ್ರೆ 1ರಿಂದ ಗುಣಿಸ್ತೀವಿ, ಆಯ್ತಾ? ಪ್ಲಸ್ ಹಾಗೆ ಇದನ್ನು ಕೂಡ ಮುಂದುವರ್ಸೋಣಂತೆ. ಜಾಗ ಸಾಕಾಗಲ್ಲ, ಕೆಳಗೆ ಬರೀತಾರೆ. 1 ಇದೆ, ಛೇದದಲ್ಲಿ ಏನಾದರೂ 1 ಇರುತ್ತೆ. ಎಷ್ಟಾಗಬೇಕು ಇದ್ರ ಛೇದ? 1 ನಿಮಿಷ. ಇವನು ಕೂಡ ಕೂಡಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇರಬೇಕು. ಸಮ ಇದೆಯಾ? ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೊಡಿ. ಲಾಸಹ ಕಂಡುಹಿಡಿರಿ. 10 ಮತ್ತು 100 ಲಾಸಹ 100 ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಗೊತ್ತಲ್ಲ? ಹಾಗಾಗಿ ಮುಂದುವರಿಸ್ಬಿಡೋಣ. ಪ್ಲಸ್ 10ನೇ ಸಾರಿ ಇದನ್ನ ಛೇದ ಎಷ್ಟಾಗಬೇಕಿದು? 100 ಆಗ್ಬೇಕಾದ್ರೆ ಎಷ್ಟರಿಂದ ಗುಣಿಸ್ತೀವಿ? 100ರಿಂದ. ಇದನ್ನು 100ರಿಂದ ಗುಣಿಸಿ, ಅಂಶನೂ ಕೂಡ 100ರಿಂದ ಗುಣಿಸಿ. ಪ್ಲಸ್ 10ನೇ 9 ಛೇದದಲ್ಲಿ 10 ಇದೆ, 100 ಆಗ್ಬೇಕು ಅಂದ್ರೆ ಇದನ್ನ 10ರಿಂದ ಗುಣಿಸಿ, ಇದನ್ನು 10ರಿಂದ ಗುಣಿಸಿ. ಪ್ಲಸ್ 100ನೇ 3 ಎಷ್ಟಿದೆ ಛೇದದಲ್ಲಿ? ಚೇಂಜ್ ಆಗಬೇಕಾ? ಬೇಡ, ಇದ್ದಂಗೆ ಇಲ್ಲದ ಹಾಗೆ ಬಿಡ್ತೀವಿ. ಓಕೆ, ರೈಟ್. ಸೊ 102 200 ಡಿವೈಡೆಡ್ ಬೈ 100 100 ಪ್ಲಸ್ 3 30 ಡಿವೈಡೆಡ್ ಬೈ 10 100 ಪ್ಲಸ್ ಇದನ್ನ ಹಾಗೆ ಬರೀರಿ. ಪ್ಲಸ್ ಇದೆ, ಪ್ಲಸ್ 100 100 ಡಿವೈಡೆಡ್ ಬೈ 100 100 ಪ್ಲಸ್ 19 90 10 ಪ್ಲಸ್ ಇದನ್ನ ಹಾಗೆ ಬರಲಿ. ಓಕೆ, ಈಗ ಏನು ಮಾಡ್ಬೇಕಂತ? ಇದನ್ನ ಕೂಡ್ಬೇಕಂತೆ. ಕೆಳಗೆ ಜಾಗ ಇಲ್ಲ, ಹಾಗಾಗಿ ಮೇಲ್ ಬರೆಯಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಸ್, ಕೂಡ್ಬೇಕಂತೆ. ಕೂಡಿ ದತ್ತ ಭಿನ್ನರಾಶಿಗಳ ಸಂಕಲನ ಮಾಡೋದು ಛೇದ ಸಮ ಇರಬೇಕಿತ್ತು. ಹಿಂದೆ ಸಮ ಇರಲಿಲ್ಲ, ಈಗ ಸಮ ಇದೆಯಲ್ಲ. ಏನು ಮಾಡಲಿ? ಛೇದನ ಛೇದ ಸಮ ಇದ್ದ ಛೇದದ ಸಂಖ್ಯೆ ಹಾಗೆ ಬರೋದು, ಅಂಶದ ಸಂಖ್ಯೆನ ಕೂಡಿ. 200 ಪ್ಲಸ್ 30 ಪ್ಲಸ್ 5 235. ಓಕೆನಾ? ಸರಿನಾ? ಒಂದು ಚಿಹ್ನೆ ಪ್ಲಸ್ ಛೇದದ ಸಂಖ್ಯೆ ಸಮ ಇದೆ. ಏನು ಮಾಡಲಿ? 100ನ ಛೇದದ ಸಂಖ್ಯೆ ಹಾಗೆ ಬರೋದು, ಅಂಶದ ಸಂಖ್ಯೆಗಳನ್ನ 100 ಪ್ಲಸ್ 90 190 ಪ್ಲಸ್ 193. ಹೌದಾ? ಎಸ್, ಓಕೆ. ಈಗ 2 ಛೇದ ಏನು ಮಾಡಲಿ? ಅಂತ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಕೂಡಿ 235 ಪ್ಲಸ್ 193 5 3 8 93 12 2 ದಶಕ 1 2 1 3 1 4 ಎಷ್ಟು ಬಂತು? 428 ಬರ್ತಾ ಇದೆ. ಸರಿನಾ? ಎಸ್, ಓಕೆ. ಸೊ ಬಂದಂತ ಅಂತಿಮ ಉತ್ತರ ಯಾವ ರೂಪದಲ್ಲಿರಬೇಕು? ಒಂದು ಸಮಭಿನ್ನ ರಾಶಿ ಆಗಿರ್ಬೇಕು, ಇಲ್ಲ ಮಿಶ್ರ ಆಗಿರ್ಬೇಕು. ಛೇದ ನೋಡಿ, ಛೇದ ಚಿಕ್ಕದಾಗಿದ್ರೆ ದತ್ತ ಭಿನ್ನರಾಶಿ, ಛೇದ ಚಿಕ್ಕದಾಗಿದ್ರೆ ಏನಂತೀವಿ? ವಿಷಮ ಅಂತೀವಿ. ದತ್ತ ಭಿನ್ನರಾಶಿ ಛೇದ ಅದು ಭಿನ್ನರಾಶಿ ವಿಷಮವಾಗಿದ್ರೆ ಏನ್ ಮಾಡೋಣ? ಸಮ ಬರುತ್ತಾ? ಮಿಶ್ರ ಭಿನ್ನರಾಶಿಯಾಗಿ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೋದು. ಏನ್ ಮಾಡ್ಬೇಕು? ಯಾವ್ದ್ರಿಂದ ಯಾವ್ದನ್ನ? ಛೇದದಿಂದ ಅಂಶ ಭಾಗಿಸಿ. ಎಷ್ಟು ಗುಂಪಾಗುತ್ತೆ? ಎಷ್ಟು? 4 400. ಏನ್ ಮಾಡ್ಲಿ? ಕಳೀರಿ 28. ಎಸ್, ಈಗ ಮಿಶ್ರ ಬರೆಯೋಣ. ಪೂರ್ಣ ಸಂಖ್ಯೆ ಸ್ಥಾನಕ್ಕೆ ಭಾಗಲಬ್ಧ 4ನ್ನ ಬರೀಬೇಕು, ಅಂಶಕ್ಕೆ ಶೇಷವನ್ನ ಬರೀಬೇಕು, ಛೇದಕ್ಕೆ ಭಾಜಕವನ್ನ ಬರೀಬೇಕು. ಸರಿನಾ? ಎಸ್. ಸೊ ಮೊತ್ತ ಸಿಗ್ತಾ ಇಲ್ವಾ? ಸಿಕ್ತು. ಆದ್ರೆ ಇಲ್ಲಿ ನೋಡ್ರೆ ಮೊತ್ತ ಹೀಗಿದೆಯಲ್ಲ, 428 ಅಂತ ಹೌದಪ್ಪ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ, 100ನೇ 428 ಇದೆ. ನಿಮಗೆ ಗೊತ್ತುಂಟು ಭಿನ್ನರಾಶಿಯನ್ನು, ಯಾವುದೇ ಭಿನ್ನರಾಶಿಯನ್ನು ದಶಮಾಂಶ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಛೇದದಿಂದ ಅಂಶ ಭಾಗಿಸ್ಬೇಕು. ಭಾಗಿಸ್ಲಾ? ಬೇಡ. ಛೇದ 10 100ರಿಂದ ಭಾಗಾಕಾರ ಮಾಡೋದೇ ಬೇಡ, ಹಾಗೆ ಪರಿವರ್ತಿಸ್ಬೋದು. ಏನ್ ಮಾಡ್ಬೇಕು? ಅಂಶದ ಸಂಖ್ಯೆನ ಹಾಗೆ ಬರ್ದು ಛೇದ 1 ಮುಂದೆ ಎಷ್ಟು ಸೊನ್ನೆ ಇದೆ ನೋಡ್ಬೇಕು. 2 ಸೊನ್ನೆ ಇದ್ರೆ 2 ಸ್ಥಾನ ಆದ್ಮೇಲೆ ಯಾವ ಕಡೆಯಿಂದ? 1 2 ಆದ್ಮೇಲೆ ಇಲ್ಲಿಗಲ್ಲ ನೋಡಿ. ಅದೇ ಉತ್ತರ ಬರ್ತಾ ಇದೆಯಾ ಇಲ್ವಾ?
ಬರ್ತಾ ಇದೆ. ಆದರೆ ಹೀಗೆ ಮಾಡೋ ಹಾಗಿಲ್ಲ. ಕೊಟ್ಟಿರೋ ಸಂಖ್ಯೆ ಭಿನ್ನರಾಶಿ ಆಗಿರೋದ್ರಿಂದ ಭಿನ್ನರಾಶಿಗಳ ಮೊತ್ತವನ್ನು ಕಂಡುಹಿಡಿಯುವ ವಿಧಾನವನ್ನು ಅನುಸರಿಸಿ, ಬ್ರಹ್ಮಗುಪ್ತ ವಿಧಾನವನ್ನು ಅನುಸರಿಸಿ ನಾವು ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ಕಷ್ಟ ಅಂತ ಅನ್ಸುತ್ತಾ? ಇಲ್ಲ, ಸುಲಭ ಇದೆ ಮಕ್ಕಳೇ. ಅಭ್ಯಾಸ ಮಾಡಿದ್ರೆ ಯಾವುದೂ ಕೂಡ ಕಷ್ಟ ಆಗೋದಿಲ್ಲ. ಸೊ ಇನ್ನೊಂದು ಉದಾಹರಣೆನ ತೆಗೆದುಕೊಂಡ್ಬಿಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಈ ಥರ ಕೊಡ್ತಾರೆ ನಿಮಗೆ. ಹೇಗೆ ಅಂತಂದರೆ 6 10 7 100 5 ಪ್ಲಸ್ 3 8 ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಬೋದಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಇಲ್ಲಿ ಎರಡೆರಡು ಭಿನ್ನರಾಶಿಗಳಿದ್ದಾವೆ, ಎರಡೆರಡು ದಶಮಾಂಶ ಸ್ಥಾನಗಳಿದ್ದಾವೆ. ಸೊ ಇದಿಷ್ಟು ಒಂದು ಸಂಖ್ಯೆ ಆಗಬೇಕು, ಹೌದಲ್ವಾ? ಹಾಗಾಗಿ ಏನು ಮಾಡೋಣ, ಇದನ್ನ ಸಂಕಲನ ರೂಪದಲ್ಲಿ ಬರ್ಕೊಳ್ಳಿ. 6 ಪ್ಲಸ್ 10 7 ಪ್ಲಸ್ 3 5 ಹೀಗೆ ಇದನ್ನ 3 ಭಾಗ ಮಾಡ್ಕೊಳ್ಳಿ. ಪ್ಲಸ್ ಇದನ್ನೇನೋ ಚೇಂಜ್ ಮಾಡಬೇಕಾ? ಬೇಡವಾ? ನೋಡಿ, ಒಂದೇ ಸಂಖ್ಯೆ ಇದೆ, ಇಲ್ಲ ಎರಡಿಲ್ಲ, ಒಂದೇ ಇರೋದು ಕೂಡ ರೆಡಿ ಇದೆ. ಆದರೆ ಇದು ಯಾವ ರೂಪದಲ್ಲಿದೆ? ಮಿಶ್ರ ಇದೆ. ಏನು ಮಾಡೋದು? ಅದನ್ನ ವಿಷಮ ಪರಿವರ್ತಿಸಿ. ಹೇಗೆ ಪರಿವರ್ತಿಸೋದು? ಛೇದ ಮತ್ತೆ ಏನು ಮಾಡಬೇಕು? ಗುಣಿಸ್ಬೇಕು. 100 300ಕ್ಕೆ ಅಂಶದ ಸಂಖ್ಯೆನ ಎಷ್ಟಾಯ್ತು? ಅದರ ಅಂಶಕ್ಕೆ ಬರೀರಿ, ಛೇದಗಳ ಸಂಖ್ಯೆನ ಹಾಗೆ ಉಳಿಸ್ಕೊಳ್ಳಿ. ರೈಟ್, ಸರಿಯಪ್ಪ. ಈಗ ಈ 3 ಕೊಡ್ಬೋದಲ್ಲ? ಮೊದಲನೇ ಹಂತ. ಸಮಯ ಇದೆಯಾ? ಸಮಯ ಇಲ್ಲ ಅಂದ್ರೆ ಹೇಗೆ? ಯಾವ್ಯಾವ ಸಂಖ್ಯೆಗೆ? 1 10 100ಕ್ಕೆ ಲಾಸ ಹಾಕಿ ನಡೀತೀರಿ. ಎಷ್ಟು ಬರುತ್ತೆ ಗೊತ್ತಲ್ವ ನಿಮಗೆ? ಮತ್ತೆ ಬೇಡ ಕಂಡು ಹಿಡಿಯೋದು, ಮುಂದುವರ್ಸ್ತಾನಲ್ಲ. ಎಸ್, 1 6 ಇದು ಛೇದ ಎಷ್ಟಾಗಬೇಕು? 100 ಆಗ್ಬೇಕಾದ್ರೆ ಇದನ್ನ 100ರಿಂದ ಗುಣಿಸಿ, ಛೇದ 100ರಿಂದ ಗುಣಿಸಿ, ಅಂಶನೂ ಕೂಡ 100ರಿಂದ ಗುಣಿಸ್ಬೇಕು. 10 7 ಎಷ್ಟಿದೆ? ಎಷ್ಟಾಗಬೇಕು? 100 ಆಗ್ಬೇಕಾದ್ರೆ ಇದನ್ನ 10ರಿಂದ ಇದನ್ನ ಗುಣಿಸಿ, ಇದನ್ನು ಕೂಡ 10ರಿಂದ ಗುಣಿಸಿ. ಪ್ಲಸ್ 105 ಎಷ್ಟಾಗಬೇಕು? ಛೇದ ಆಲ್ರೆಡಿ 100 ಇನ್ನೂ ಬದಲಾವಣೆ ಆಗ್ಬೇಕಾ? ಬೇಡ, ಇನ್ನೂ ಬದಲಾವಣೆ ಆಗೋದು ಬೇಡ. ಪ್ಲಸ್ ಇದೆ, ಪ್ಲಸ್ ಈ ಸಂಖ್ಯೆನ ಹಾಗೆ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್. ಸೊ ರೈಟ್, ಈಗ ಏನು ಮಾಡೋಣ? ಕೊಡ್ತೀರಾ? ಈಗ ಕೂಡ್ಬೋದಾ? ಮತ್ತೆ ಕೂಡ್ಬೋದಾ? ಈಗ ಏನು ಮಾಡ್ತೀರಾ ಹೇಳಿ? ಗುಣಾಂಕ ಕಂಡುಹಿಡಿಯಿರಿ. 100 ಆಗಲಿ 600 ಡಿವೈಡೆಡ್ ಬೈ 100 ಒಂದು ಚಿಹ್ನೆ ಪ್ಲಸ್ 10 7 70 ಡಿವೈಡೆಡ್ ಬೈ 10 10 100 ಪ್ಲಸ್ 5 ಬೈ 100 ವೆರಿ ಗುಡ್. ಪ್ಲಸ್ 308 308 ಬೈ 100 ಎಸ್ ಛೇದ ಸಮ ಇದೆ. ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆನ 600 ಪ್ಲಸ್ 670 ಪ್ಲಸ್ 5 675 ಪ್ಲಸ್ 308 ಎಸ್ ಛೇದ ಸಮ ಇದೆ. ಹಾಗೆ ಬರ್ಕೊಳ್ಳಿ. ಹಾಗೆ ಬರ್ಕೊಂಡು ಅಂಶಗಳ ಸಂಖ್ಯೆಯನ್ನ ದೊಡ್ಡ ಸಂಖ್ಯೆ ಇದೆ, ಸೈಡಲ್ಲಿ ಬರ್ಕೊಂಡು ಕೂಡಿ. 8 5 13ಕ್ಕೆ ದಶಕ 7 1 8 6 3 9 ಎಷ್ಟಾಯ್ತು? 983 ಬಂತು ಮಕ್ಕಳ. ಎಸ್. ಸೊ ಮೊತ್ತ ಸಿಗ್ತಾ ಇಲ್ವಾ? ಆದರೆ ಮೊತ್ತ ಯಾವ ರೂಪದಲ್ಲಿದೆ? ವಿಷಮ ರೂಪದಲ್ಲಿದೆ. ಏನು ಮಾಡೋಣ? ಮಿಶ್ರವ ಪರಿವರ್ತಿಸ್ಬೇಕಾದ್ರೆ ಏನು ಮಾಡಬೇಕು? ಛೇದದಿಂದ ಅಂಶವನ್ನ ಭಾಗಿಸಿ ಮಕ್ಕಳ. ಎಷ್ಟು ರೂಪ ಆಗುತ್ತೆ? 109 900 ಎಷ್ಟು ಇರುತ್ತೆ? 83. ರೈಟ್. ಈಗ ಮಿಶ್ರ ಭಿನ್ನರಾಶಿ ಬರಿಬೋದಲ್ಲ? ಪೂರ್ಣ ಸಂಖ್ಯೆ ಸ್ಥಾನಕ್ಕೆ ಭಾಗಲಬ್ಧದಲ್ಲಿ 9 ಬರೀರಿ, ಅಂಶಕ್ಕೆ ಶೇಷದಲ್ಲಿ 83 ಬರೀರಿ, ಛೇದಕ್ಕೆ ಭಾಗಲಬ್ಧದಲ್ಲಿ 100 ಬರೀರಿ ಮಕ್ಕಳೇ. ಕಷ್ಟ ಅಂತ ಅನ್ಸುತ್ತಾ? ಇಲ್ಲ.